ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗಾಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆನೇ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಫೆಬ್ರವರಿ 14th ಹಾಗೆ ನನ್ನ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಡೇ ಹೇಗಿರುತ್ತೆ ಅನ್ನೋದನ್ನ ಆಲ್ಮೋಸ್ಟ್ ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಟಿಫನು ಇಡ್ಲಿ. ಸೊ ಇಡ್ಲಿ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಇವತ್ತು ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಬೆಳಗಿಂದ ಕರೆಂಟ್ ಇಲ್ಲ. ಸೊ 7:30ಇಂದ ಇವಾಗ ಆಗ್ತಾಯಿದೆ, 10 ಗಂಟೆ ಆಗ್ತಾಯಿದೆ, ಆದರೂ ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಅದಕ್ಕೆ ಸಾಂಬಾರು ಮಾಡ್ತಾಯಿದ್ದೀವಿ. ಇಡ್ಲಿ ಸಾಂಬಾರು ಇವತ್ತು ಟಿಫನ್ನು. ಸೊ ನನ್ನ ಹಸ್ಬೆಂಡ್ ನೆನ್ನೆ ಹನಿ ಕೇಕ್ ತಂದಿದ್ರು, ಅದಕ್ಕೆಲ್ಲ ಇರುವೆ ಮುತ್ಕೊಂಡ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಸೊ ಹನಿ ಕೇಕ್ ತಿಂದೆ. ಪಾಪಕ್ಕೆ ತಿನ್ಸಿದ್ರೆ ಅವಳು ತಿನ್ನಲಿಲ್ಲ, ಇಷ್ಟಪಡಲಿಲ್ಲ ತಿನ್ನೋಕ್ಕೆ. ಅವಳಿಗಿವಾಗ ಜ್ವರ ಪರವಾಗಿಲ್ಲ, ಕಡಿಮೆ ಆಗಿದೆ. ಸೊ ಇನ್ನೇನು ಚಿಂತೆ ಇಲ್ಲ ನನಗೂ ಹುಷಾರು ಸರಿ ಹೋಗಿದೆ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಏನ್ರಿ ಹುಡುಕ್ತಾ ಇದ್ದೀರಾ? ಪಾಪುಗ ಕಳ್ಳೆಪುರಿನ. ಸೊ ನೆನ್ನೆನೂ ಕಳ್ಳೆಪುರಿ ಕೊಟ್ಟಿದ್ವಿ, ಇವತ್ತು ಕಳ್ಳೆಪುರಿ ಅವ್ರ ಅಪ್ಪ ಕೊಡ್ತಾ ಇದ್ದಾರೆ ಪಾಪಕ್ಕೆ. ಕಳ್ಳೆಪುರಿ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ತಿನ್ನೋಕ್ಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸಾಂಬಾರಿಗೆ, ಜಾಸ್ತಿ ಆಗೋಗ್ಬಿಟ್ಟೈತೆ. ಉಪ್ಪು ಖಾರ ಹಾಕ್ಬೇಕು, ಇನ್ನೂ ಹಾಕ್ಬೇಕು. ಸೊ ಇವತ್ತು ಫೆಬ್ರವರಿ 14th ಇರೋದ್ರಿಂದ ಲವರ್ಸ್ ಡೇ ಅಲ್ವಾ. ಸೊ ಸ್ಪೆಷಲ್ ಏನಿಲ್ಲ. ಇವತ್ತು ನಮ್ಮ ಇಂಡಿಯಾದ ಸೈನಿಕರು ಸೊ ಮರಣ ಹೊಂದಿದ್ದ ದಿವಸ ಯುದ್ಧದಲ್ಲಿ. ಸೊ ನಾವು ಸ್ಪೆಷಲಾಗಿ ಏನೋ ಆಚರಿಸಲ್ಲ. ನಮ್ಮ ಎಲ್ಲ ಪ್ರಾಣ ತ್ಯಾಗ ಮಾಡಿರೋಂತಹ ಸೋಲ್ಜರ್ಸ್ಗೂ ನನ್ನ ಕಡೆಯಿಂದ ಒಂದು ನಮನ. ಸೊ ನೀವು ಅಷ್ಟೇ ನೆನೆಸ್ಕೊಳ್ಳಿ. ಇವತ್ತು ಬರೀ ವ್ಯಾಲೆಂಟೈನ್ಸ್ ಡೇ ಲವರ್ಸ್ ಡೇ ಅಂತಲೇ ಆಚರ್ಸೋಕ್ಕೆ ಹೋಗಬಾರ್ದು. ನೆನಪಿರಬೇಕು, ಇವತ್ತು ನಮ್ಮ ಸೈನಿಕರು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನೋದು ಕೂಡ ತಲೆಯಲ್ಲಿ ಇರಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಇವತ್ತಿನ ದಿನ ಎಷ್ಟು ಬೇಕೋ ಅಷ್ಟು ಆಚರಿಸ್ಬೇಕು. ಆಚರಿಸಲೇಬಾರ್ದು ಅಂತಿಲ್ಲ, ಆಚರಿಸಲೇಬೇಕು ಅಂತೇನಿಲ್ಲ. ಸೊ ಎರಡು ಕಡೆಯೂ ಕೂಡ ಇರಬೇಕು, ನಮ್ಮ ಮನಸ್ಸು ಎರಡು ಕಡೆಯೂ ಇರಬೇಕು. ಸೊ ಅವ್ರನ್ನೂ ನೆನೆಸ್ಕೊಳ್ತಾ, ಸೊ ಇವತ್ತು ಕೂಡ ಏನು ಡೇ ಇದೆ ಕೂಡ ನಿಮ್ಗೆ ಇಷ್ಟ ಬಂದಾಗ, ನಮ್ಗೆ ಇಷ್ಟ ಹೆಂಗಾದರೂ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಸೊ ಅದು ನಾವು ಮಾಡಬೇಕು. ಬಿಸಿ ಬಿಸಿ ಇಡ್ಲಿಗಳು ರೆಡಿಯಾಗಿದೆ, ಹಾಕಬೇಕು. ಮತ್ತು ಇಲ್ಲೂ ಕೂಡ ಇಡ್ಲಿಗೆಲ್ಲ ರೆಡಿಯಾಗಿದೆ. ಜಾಸ್ತಿ ಇಡ್ಲಿ ಆಗುತ್ತೆ, ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ. ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ವಿ, ಮತ್ತೆ ನೋಡಬೇಕು ಮಾಡೋದು ಏನು ಅಂತ. ಸಾಂಬಾರು ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ಒಂದು ವಿಷಯ ಶೇರ್ ಮಾಡ್ಕೊಬೇಕು ನಿಮ್ಮ ಹತ್ರ. ಏನು ಅಂತಂದರೆ, ವಾಕಿಂಗ್ ಕರ್ಕೊಂಡೋಗಿದ್ದೆ ಪಾಪುನ ಇವತ್ತು. ಸೊ ಅಲ್ಲಿ ವಾಕಿಂಗ್ ಕರ್ಕೊಂಡು ಹೋಗುವಾಗ ಪಾಪುನ ಒಬ್ಬರು ನಮ್ಗೆ ಗೊತ್ತಿರೋರು. ಸೊ ಅವರು ಅಷ್ಟೊಂದು ಪರಿಚಯ ಇಲ್ಲ, ಬಟ್ ಗೊತ್ತಿರೋರೆ. ನನ್ನ ಹಸ್ಬೆಂಡ್ಗೆ ಚೆನ್ನಾಗಿ ಗೊತ್ತಿರೋ. ನನಗೆ ಈ ಊರಲ್ಲಿ ಯಾರೂ ಸರಿ ಗೊತ್ತೇ ಇಲ್ಲ. ಸೊ ಅವರು ನೋಡಿದ್ದಾರೆ, ಗುರ್ತಿರ್ತಿದ್ದಾರೆ. ಅವರು ನನ್ನ ನೋಡಿಬಿಟ್ಟು, ನೀನು ಮತ್ತೆ ಪ್ರೆಗ್ನೆಂಟ್ ಅಂತ ಕೇಳಿದ್ರು. ನನಗೆ ನಗು ಬರ್ಬಿಡ್ತು. ಇಲ್ಲ ಅಂತೆಲ್ಲ, ಪ್ರೆಗ್ನೆಂಟ್ ಥರ ಕಾಣ್ತಿದ್ದೀರಾ, ನಾನೇನಾದರೂ ದಪ್ಪ ಆಗಿಬಿಟ್ಟಿದ್ದೀನಿ ಅಷ್ಟೊಂದು ಅಂತ ನನಗೆ ಯೋಚನೆ. ಆ ಯೋಚನೆಯಲ್ಲೇ ವಿಡಿಯೋನೂ ಮಾಡಲಿಲ್ಲ ನಾನು ಯಾವುದೂ. ಸೊ ಪ್ರೆಗ್ನೆಂಟ್ ಥರ ಕಾಣ್ತಾ ಇದ್ದೀನಿ, ಏನಾದರೂ ಹೊಟ್ಟೆ ದಪ್ಪ ಆಗಿಬಿಟ್ಟಿದೆಯಾ? ಸೊ ಇರಿ, ಮಾಮೂಲಿಯಾಗಿ ಫ್ರೀಯಾಗಿದ್ದರೆ ಇರ್ತೀವಿ. ಸೊ ಇದು ನೋಡಿ, ಹೊಟ್ಟೆ ಇರೋದು ನೋಡ್ಬಿಟ್ಟು ಪ್ರೆಗ್ನೆಂಟ್ ಅಂತ ಕೇಳಿದ್ರು. ಸೊ ನಾನು ಇಲ್ಲ ಅಂತ ಹೇಳ್ಬಿಟ್ಟೆ. ಪ್ರೆಗ್ನೆಂಟ್ ಇಲ್ಲ ಫ್ರೆಂಡ್ಸ್, ಇಲ್ಲ ಪ್ರೆಗ್ನೆಂಟ್ ಏನಿಲ್ಲ. ಸೊ ಮತ್ತೆ ಪ್ರೆಗ್ನೆಂಟ್ ಅಂತ ಅವ್ರು ಕೇಳಿದ್ರು. ಕೇಳಿದ ತಕ್ಷಣ ನನಗೆ ಒಂಥರ ನಗು ಬಂದ್ಬಿಟ್ಟು, ಏನಪ್ಪ ಹಿಂಗೆ ಕೇಳಿಬಿಟ್ರು ಅಂತ. ಸೊ ಆಮೇಲೆ ನನಗೂ ಕೂಡ ಅನ್ನಿಸ್ತಾಯಿತ್ತು, ಯಾಕಂತಂದರೆ ಈ ನಡುವೆ ಜಾಸ್ತಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಏನಾದರೂ ತಿನ್ನೋ ಐಟಮ್ ನೋಡಿದ್ರೆ ಸಾಕು
ಹಂಗೆ ಎತ್ಕೊಂಡು ತಿಂದ್ಬಿಡ್ತೀನಿ. ಮತ್ತು ಡೈಜೆಷನು ಸರಿಗೆ ಆಗ್ತಾಯಿಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ಮು ಇದೆ, ಮತ್ತು ವೆಯ್ಟು ಕೂಡ ಜಾಸ್ತಿ ಆಗ್ತಾಯಿದ್ದೀನಿ. ಎಷ್ಟೇ ಸಣ್ಣ ಆಗಬೇಕು ಅಂದ್ಕೊಂಡ್ರು ಕೂಡ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೀನಿ. ಸೊ ನನಗೂ ಇತ್ತು ಡೌಟು, ಏನಾದರೂ ಹಾಕಿದ್ದೀನಾ ಅಂತ ಅಂದ್ಬಿಟ್ಟು. ಬಟ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಇವಾಗ ಇನ್ನೂ ಮಗುಗೆ 2 ವರ್ಷನೂ ಆಗಿಲ್ಲ. ಇಷ್ಟು ಬೇಗ ಪ್ಲ್ಯಾನ್ ಅಂತೂ ಇಲ್ಲ, ಯಾಕಂದರೆ ಇನ್ನೂ ಸೆಟ್ಲ್ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇನ್ನೊಂದು ಮಗುಗೆ ಸೊ ಬೆಳ್ಸೋಕ್ಕಾದ್ರೂ ಕೂಡ ಫೈನಾನ್ಸ್ ಸೊ ಅಮೌಂಟ್ ಪ್ರಾಬ್ಲಮ್ ಇದೆ. ರೆಡಿ ಇಲ್ಲ ಸದ್ಯಕ್ಕೆ. ಇನ್ನೂ ಶಾಪ್ ಇಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಹಸ್ಬೆಂಡು. ಸೊ ಇಷ್ಟು ಬೇಗ ಇನ್ನೊಂದು ವರ್ಕೌಟ್ ಆಗಲ್ಲ ಅಂತಂದರೆ ಸೊ ಫಿನಾನ್ಸಿಯಲ್ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೀವಿ ನಾವು. ಸೊ ಇನ್ನೂ ಒಂದು ಒಳ್ಳೆ ಪೊಸಿಷನ್ಗೆ ಬರೋವರೆಗೂ ಇನ್ನೊಂದು ಮಗು ಸದ್ಯಕ್ಕೆ ಬೇಡ ಅಂತಲೇ ಅಂದ್ಕೊಂಡಿದ್ದೀವಿ ನಾವು. ಸೊ ಆ ಪ್ಲ್ಯಾನಿಂಗಲ್ಲಿದ್ದೀವಿ ನಾವು. ಸೊ ಆದಷ್ಟು ಆಗೋದು ಬೇಡ ಅಂತಲೇ ಅನಿಸಿದೆ ಮನಸ್ಸಲ್ಲಿ ನನಗೆ. ಈ ಮಂತ್ ಪೀರಿಯಡ್ಸ್ ಬರುತ್ತಲ್ಲ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅವಾಗೆ ನನಗೆ ಕನ್ಫರ್ಮ್ ಆಗೋದು. ನೋಡೋಣ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಆಯಿತು, ಡೇಟ್ ಆಯಿತು ಅಂತಂದರೆ ಸೊ ಏನು ಆ ಥರ ಏನೂ ಇಲ್ಲ ಅಂತ, ಆಗಿಲ್ಲ ಅಂತಂದರೆ ಸೊ ಅವಾಗ ನಾವು ಮತ್ತೆ ಯೋಚನೆ ಮಾಡಬೇಕಾಗತ್ತೆ. ಸೊ ಆದರೆ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಬೇಬಿ ಅಷ್ಟೇ. ಆಗಿಲ್ಲ ಅಂತಂದರೆ ಇನ್ನೂ ಒಂದು ಅಟ್ಲೀಸ್ಟ್ ಒಳ್ಳೆ ಪೊಸಿಷನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸುಮ್ಮನೆ ನಾವು ಅಂದ್ಕೊಂಡಂಗೆ ಈಸಿ ಅಲ್ಲ. ಇವಾಗ ಎಲ್ಲ ಹಳ್ಳಿಯಲ್ಲಿ ಇದ್ಕೊಂಡೇ ತುಂಬ ದುಡ್ಡು ಖರ್ಚಾಗ್ತಾ ಇದ್ದಾವೆ. ಮಂತ್ಲಿ ತುಂಬಾ ಕಷ್ಟ. ಮುಂದಕ್ಕೆ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಅದನ್ನು ಯೋಚನೆ ಮಾಡಬೇಕು ಫ್ಯೂಚರ್ ಬಗ್ಗೆನ. ಸೊ ಇವಾಗ ಸದ್ಯಕ್ಕೆ ಯಾವುದೇ ಥರ ಪ್ಲ್ಯಾನ್ಸ್ ಇಲ್ಲ. ಸೊ ನಾನು ಅಪ್ಡೇಟ್ ಮಾಡ್ತೀನಿ. ನನಗೂ ಅನಿಸಿತ್ತು. ಸೊ ಕನ್ಫರ್ಮ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಮತ್ತೆ ಪ್ರೆಗ್ನೆಂಟ್ ಅಂತ ಏನಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನೇನು ಅನ್ನ ಆಗಿಬಿಡುತ್ತೆ. ಪಾಪ ಹುಷಾರಾಗಿದ್ದಾಳೆ. ಜಾಸ್ತಿ ಗಲಾಟೆ ಎಲ್ಲ ಜಾಸ್ತಿ, ಬಲೂನ್ ಬೇಕು ಅಂತ ಹಠ ಮಾಡ್ತಾಳೆ. ಇವತ್ತು ಅವರಪ್ಪ ಎಲ್ಲ ಮನೇಲೇ ಇರೋದಕ್ಕೆ ಚೆನ್ನಾಗಿ ಹಾಕೊಂಡು ಹೊಡೆದ್ಬಿಟ್ಟಿದ್ದಾಳೆ. ಹೊಡಿಯೋದು ಜಾಸ್ತಿ, ಇವಾಗ ಕಿರ್ಚೋದು ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಇವಳನ್ನೇ ಸುಧಾರ್ಸೋಕ್ಕೆ ಕಷ್ಟ. ಇನ್ನೂ ನಾನು ಫೀಡಿಂಗ್ ಬೇರೆ ಬಿಟ್ಟಿಲ್ಲ. ಇನ್ನು ನೆಕ್ಸ್ಟ್ ಬೇಬಿಗೆ ನಾನು ಇನ್ನೂ ರೆಡಿನೇ ಆಗಿಲ್ಲ. ಸೊ ಆಗಲ್ಲ, ಫಸ್ಟು ಇವಳನ್ನ ಸುಧಾರಿಸ್ಬೇಕು. ಸೊ ಇನ್ನೂ ಎಷ್ಟೊಂದು ಕೆಲವು ವಿಚಾರಗಳಿದ್ದಾವೆ. ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಹಾಗೆ ಮುಂದಿನ ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕುಕ್ತು ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಫಿಶ್ಗೆ ಊಟ ಹಾಕಿದ್ರೆ ಇಲ್ಲ ಮತ್ತೆ ಕೇಳಿದಕ್ಕೆ ಏನಕ್ಕೆ ಫ್ರೆಂಡ್ಸ್, ಫಿಶ್ಗೆ ಫುಡ್ ಹಾಕದ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ ಅಂತ ಹೇಳಿದೆ. ಹಾಕಿರ್ತಾರೇನೋ ಅಂದ್ಕೊಂಡ್ರೆ ಹಾಕೇ ಇಲ್ಲ. ಸೊ ಇವಾಗ ನಾನು ಫಿಶ್ಗೆ ಫುಡ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಫಿಶ್ಗೂ ಕೂಡ ಫುಡ್ ಹಾಕಿದ್ವಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.